ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಂ ಬೈ ವರ್ನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರುವಂಥ ಇತಿಹಾಸ ಬಂದು ಬದನೆಕಾಯಿದು. ಬದನೆಕಾಯನ್ನು ನಾನಾ ಭಾಷೆಗಳಲ್ಲಿ ನಾನಾ ಹೆಸರುಗಳಿಂದ ಕರೀತಾರೆ. ಬದನೆಕಾಯಿ, ಬ್ರಿಂಜಾಲ್, ಎಗ್ ಪ್ಲ್ಯಾಂಟ್, ಆಬರ್ಜಿನಿ, ಕತ್ತರಿಕಾಯಿ, ವಂಕಾಯಿ ಮತ್ತು ಹೀಗೆ ಹಲವಾರು ಹೆಸರುಗಳಲ್ಲಿ, ಮತ್ತು ಬೇಂಗನ್, ಹಾಗೆ ಸಂಸ್ಕೃತದಲ್ಲಿ ವೃಂತಾಕ ಅಂತ ಕರೀತಾರೆ. ಬದನೆಕಾಯಿಗೆ ಆಯುರ್ವೇದದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಇದೆ. ಅದರಲ್ಲಿ ಹಲವಾರು ರೀತಿಯ ವೈಟಮಿನ್ಸ್, ಮಿನರಲ್ಸ್, ನ್ಯೂಟ್ರಿಯೆಂಟ್ಸ್, ಫೈಬರ್ ಈ ರೀತಿ ಇದೆ. ಮತ್ತು ಇದನ್ನು ಹೃದಯ ರೋಗಕ್ಕೂ ಸಹ ತುಂಬ ಒಳ್ಳೆಯದು. ಬದನೆಕಾಯಿ ಕಫದೋಷವನ್ನು ಮತ್ತು ಪಿತ್ತದೋಷವನ್ನು ಹೆಚ್ಚಿಸುತ್ತೆ, ಅಂದರೆ ಉಷ್ಣಾಂಶವನ್ನು ಹೆಚ್ಚಿಸುತ್ತೆ. ಹಾಗಾಗಿ ಯಥೇಚ್ಛವಾಗಿ ತಿನ್ನೋದ್ರಿಂದ ತುಂಬಾ ಕೆಟ್ಟದ್ದು ಆರೋಗ್ಯಕ್ಕೆ. ಆದರೆ ಮಿತದಲ್ಲಿ ತಿಂದರೆ ಯಾವುದೇ ಆಗಲಿ ಆರೋಗ್ಯಕರವಾಗಿರುತ್ತೆ. ಬದನೆಕಾಯಿ ಮೂಲತಃ ದಕ್ಷಿಣ ಏಷ್ಯಾ ಖಂಡದ ಒಂದು ತರಕಾರಿ. ಸುಮಾರು ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಸಹ ಭಾರತದಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತಿರುವಂಥ ಒಂದು ತರಕಾರಿ. ಇದನ್ನು ತರಕಾರಿಗಳ ರಾಜ ಅಂತಾನೆ ಕರೀತಾರೆ. ಇದರ ಅದ್ಭುತವಾದ ಗುಣ, ಅದ್ಭುತವಾದ ರುಚಿ. ಆಯುರ್ವೇದದ ತಮ್ಮ ಪುಸ್ತಕದಲ್ಲಿ ಕ್ಷೇಮಕ್ ಶರ್ಮಾ ಅವರು ಬದನೆಕಾಯಿಯ ಒಂದು ಅದ್ಭುತವಾದ ಪದ್ಯವನ್ನು ಬರೆದಿದ್ದಾರೆ. ಏನಂದರೆ, ಬದನೆಕಾಯಿ ಇಲ್ಲದ ಊಟ ಊಟವಲ್ಲವಂತೆ, ತೊಟ್ಟಿರದ ಬದನೆಕಾಯಿ ಬದನೆಕಾಯಿ ಅನ್ನಿಸಿಕೊಳ್ಳುವುದಲ್ಲವಂತೆ, ತೊಟ್ಟಿದ್ದರೂ ಸಹ ಎಣ್ಣೆಯಲ್ಲಿ ಬೇಯಿಸದ ಬದನೆಕಾಯಿ ಬದನೆಕಾಯಿ ಅಲ್ಲವಂತೆ, ಎಣ್ಣೆಯಲ್ಲಿ ಬೇಯಿಸಿದರೂ ಸಹ ಹಿಂಗನ್ನು ಸೇರಿಸದೇ ಇರುವ ಆ ಖಾದ್ಯ ಖಾದ್ಯವೇ ಅಲ್ಲವಂತೆ. ಹೀಗೆ ಪ್ರತಿ ಊಟದಲ್ಲೂ ಬದನೆಕಾಯಿ ಇದ್ದೇ ಇರಬೇಕು ಎನ್ನುವಂತೆ ಹೇಳಿದ್ದಾರೆ. ಸಾವಿರಾರು ರೆಸಿಪಿಗಳಿದ್ದಾವೆ ಇಡೀ ಭಾರತ ದೇಶದಲ್ಲಿ ಮತ್ತು ಇಡೀ ಪ್ರಪಂಚದ ಹಲವಾರು ಭಾಗಗಳಲ್ಲಿ. ಬದನೆಕಾಯಿಯಿಂದ ಮಾಡುವಂಥ ಹಲವಾರು ಖಾದ್ಯಗಳಿದ್ದಾವೆ. ಜೊತೆಯಲ್ಲಿ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಬದನೆಕಾಯಿಯಿಂದ ಯಾವ ರೀತಿಯ ರೆಸಿಪಿ ತಯಾರು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಡೈಜೆಸ್ಟಬಲ್, ಎಷ್ಟು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಎಷ್ಟು ಟಫ್ ಆಗಿ ಡೈಜೆಸ್ಟ್ ಆಗುತ್ತೆ ಅಂತ. ಅಂದರೆ ಸುಟ್ಟಿರುವ ಬದನೆಕಾಯಿ ತುಂಬ ಈಸಿಯಾಗಿರುತ್ತೆ ಡೈಜೆಷನ್ಗೆ. ಆದರೆ ಅದೇ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಬೇಯಿಸಿರುವಂಥ ಬದನೆಕಾಯಿ ಉಪ್ಪನ್ನು ಸೇರಿಸಿದಾಗ ಅದು ಅತಿ ಕಷ್ಟವಾಗುತ್ತೆ ಡೈಜೆಷನ್ಗೆ. ಅಂದರೆ ಡೈಜೆಷನ್ ಪ್ರಾಬ್ಲಮ್ಸ್ ಇರೋರು ಇದನ್ನು ಹೆಚ್ಚಾಗಿ ಸೇವಿಸಬಾರ್ದು. ಅಂದರೆ ಔಷಧಿಯಾದರೂ ಸಹ ಮಿತವಿಲ್ಲದೆ ಅಥವಾ ಸರಿಯಾದ ರೀತಿಯಲ್ಲಿ ಸೇವಿಸದೇ ಇದ್ದರೆ ವಿಷವಾಗುವುದು. ಅಂದರೆ ಯಾವುದೇ ಒಂದು ಆಹಾರ, ಯಾವುದೇ ಒಂದು ಖಾದ್ಯ ಮಿತವಾಗಿ ಮತ್ತು ಸರಿಯಾದ ರೀತಿಯಾಗಿ ಸರಿಯಾದ ಸಮಯದಲ್ಲಿ ತಿಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಧನ್ಯವಾದಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.